ತಿಳ್ಕೊಂತ ಇರೋದು ಉತೀರ್ ಮುದ್ರಾ. ಏನದು? ಉತೀರ್, UTHIR, ಯುತೀರ್ ಮುದ್ರಾ. ಇದು ಈ ಮುದ್ರಾ ಅತಿ ಸುಲಭವಾದ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಇದು ದಿವಸಕ್ಕೆ ಮೂರು ಬಾರಿ, ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಾಯಂಕಾಲ 15 ನಿಮಿಷ. ಸೊ ಇದು ಅದ್ಭುತವಾದ ಮುದ್ರಾ, ನೋಡ್ಕೊಳ್ಳಿ. ಉತೀರ್ ಮುದ್ರಾ ಹೇಗೆ ಪ್ರಾಕ್ಟೀಸ್ ಮಾಡೋದಂದ್ರೆ ಏನಿಲ್ಲ, ಈ ಮಧ್ಯ ಬೆರಳು ಇದೆಲ್ಲ, ಮಧ್ಯ ಬೆರಳು ಸೆಂಟರ್ ಗೀತೆ ಇದೆ ನೋಡಿ, ಅಲ್ಲಿ ಹೋಗಿ ಹೀಗೆ ಟಚ್ ಮಾಡ್ತೀವಿ ಅಷ್ಟೇ. ಮಿಕ್ಕಿದ ಬೆರಳು ಸ್ಟ್ರೈಟ್. ಇಲ್ಲೊಂದು ಮರ್ಮ ಪಾಯಿಂಟ್ ಇದೆ. ಈ ಪಾಯಿಂಟ್ ಏನು ಮಾಡತ್ತಂತ ನಿಮಗೆ ತಿಳಿಸ್ಕೊಡ್ತೀನಿ, ಅದು ಅಭ್ಯಾಸ ಮಾಡಿ. 2 ಬೆರಳಲ್ಲಿ ಹೀಗೆ ಮಾಡ್ಕೊಳ್ಳಿ. ಹೇಳಿದ ಪ್ರಕಾರ 3 ಹೊತ್ತು ಪ್ರಾಕ್ಟೀಸ್ ಮಾಡಿ ದಿನಕ್ಕೆ. ಸೊ ನಿಮಗೆ ಅತ್ಯುತ್ತಮವಾದ ಫಲಿತಗಳು. ಈ ಮುದ್ರೆ ಎಲ್ಲಿಯಾದರೂ ಮಾಡ್ಬೋದು, ಯಾವ ಟೈಮಲ್ಲಾದರೂ ಮಾಡ್ಬೋದು. ಆದಷ್ಟು ಊಟ ತಿಂದ ಮೇಲೆ ಒಂದು 30 ನಿಮಿಷ ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ ನಾವು. ಬರೀ ಊಟದಲ್ಲಿ ಪ್ರಾಕ್ಟೀಸ್ ಯಾವಾಗಲೂ ಮಾಡ್ಬೋದು. ಊಟ ಆದಮೇಲೆ ಒಂದು 30 ನಿಮಿಷ ಬಿಟ್ಟಿದ ಮೇಲೆ ಯಾವುದೇ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಅಲ್ಲಿ ನಿದ್ದೆ ಬರಲ್ಲ, ನಿದ್ದೆ ಏನು ಬರಲ್ಲ. ಸೊ ನೀಟಾಗಿ ಮಾಡ್ಬೋದು ಆ ರೀತಿಯಲ್ಲಿ. ಇದೇನು ಮಾಡುತ್ತೆ ಈ ಮುದ್ರಾ ಅಂದರೆ ನೋಡಿ, ಏನು ಪ್ರಯೋಜನಗಳಂದರೆ, ಇಲ್ಲಿ ನೀವು ಟಚ್ ಮಾಡ್ತಿರಲ್ಲ, ಮಧ್ಯೆ ಲೈನು ಟಚ್ ಮಾಡಿದ್ರೆ ಏನಾಗುತ್ತಂದ್ರೆ, ನಿಮ್ಮ ಈ ಅಂಗೈಯಲ್ಲಿ ಬೆರ್ಲಿದೆಲ್ಲ, ಬೆರ್ಲಿಗೆ ನೋವು ಮತ್ತು ಬೆರಳು ಊತ ಬಂದಿರೋದು, ಅಂದರೆ ಫಿಂಗರ್ಸ್ ಸ್ವೆಲ್ಲಿಂಗ್ ಆಗಿರ್ತದೆ, ಫಿಂಗರ್ಸಲ್ಲಿ ಪೇಯ್ನ್ ಇರ್ತದೆ, ಅದು ಹೋಗಲಾಡಿಸ್ತದೆ ಪ್ರಧಾನವಾಗಿ. ಅದೇ ರೀತಿಯಲ್ಲಿ ನಿಮ್ಮ ಏನಾದರೂ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಹ ಹೋಗಲಾಡಿಸೋದು. ಇನ್ನೊಂದು ಪ್ರಧಾನವಾಗಿ ನಮ್ಮ ಕಾಲುಗಳು, ಅಂದರೆ ಪಾದದ ಪೇಯ್ನು ಮತ್ತು ಕಾಲು, ಇದೆಲ್ಲ ಲೆಗ್ ಪೇಯ್ನ್ ಅಂತ ಇರ್ತೀವಲ್ಲ, ಈ ಎರಡನ್ನೂ ತೊಲಗಿಸ್ತದೆ. ಇಂಥ ಅದ್ಭುತವಾದ ವಿಷಯ ಇದು. ಆಮೇಲೆ ಲೆಗ್ ಕ್ರ್ಯಾಂಪ್ಸು ಇದ್ರೂ ಕಂಪಲ್ಸರಿ. ಕಾಲಲ್ಲಿ ಕ್ರ್ಯಾಂಪ್ಸ್ ಬರ್ತದೆ ನೋಡಿ, ಸ್ವಲ್ಪ ಬೆಂಡ್ ಆಗೋದು, ಇದೆಲ್ಲ ಅಂಥದ್ರೂ ಅದನ್ನು ಸಹ ಇದು ಪರಿಹಾರ ಮಾಡುತ್ತೆ. ಇಡೀ ದೇಹಕ್ಕೆ ಶಕ್ತಿ ಕೊಡುತ್ತೆ, ಅದೂ ಇದೆ. ಆಮೇಲೆ ಪ್ಯಾನ್ಕ್ರಿಯಾಸ್ ಅದಕ್ಕಿರುವಂಥ ಶಕ್ತಿಯನ್ನು, ಪ್ಯಾನ್ಕ್ರಿಯಾಸು ಆಕ್ಟಿವಿಟಿಯನ್ನು ಸಕ್ರಿಯಗೊಳಿಸೋದು, ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂಥ ರೀತಿ ಮಾಡುತ್ತೆ. ಅಂದರೆ ಪ್ಯಾನ್ಕ್ರಿಯಾಸ್ ಫಂಕ್ಷನ್ ಅನ್ನು ಹೆಚ್ಚು ಮಾಡುತ್ತೆ. ಯಾವುದು? ಈ ಉತೀರ್ ಮುದ್ರಾ. ಓಕೆ, ದಯವಿಟ್ಟು ಇದು ಎಲ್ಲರೂ ಪಾಲನೆ ಮಾಡಿ. ಸೊ ಅದ್ಭುತವಾದ ಫಲಿತಗಳು ತಗೋಬೇಕಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ಈ ಸಮಗ್ರ ಜೀವನ ಶೈಲಿಯನ್ನು ನಾವು ಈಗ ಮುಕ್ತಾಯ ಮಾಡ್ತೇವೆ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದ.